ಏನಪ್ಪ ಗುರುವಿನಿಂದ ನಾವು ಪಡ್ಕೊಳ್ಳುವ 3 ವಸ್ತುಗಳನ್ನು ನಾವು ಪಡ್ಕೋಬೇಕು ಗುರುವಿನಿಂದ ಯಾವಾಗಲೂ. ಒಂದು, ಗುರುವಿನ ದರ್ಶನ ಮಾಡಬೇಕು. ಇನ್ನೊಂದು, ಗುರುವಿನ ಉಪದೇಶವನ್ನು ಪಡ್ಕೋಬೇಕು. ಮೂರನೇದ್ದು, ಗುರುವಿನ ಸೇವೆ ಮಾಡಬೇಕು. ಇಷ್ಟು ಮಾಡಿಬಿಟ್ರೆ ಸಾಕು. ನಿನಗೇನು ಅಲ್ಲಂ ಪ್ರಭುದ ಹೇಳಿದ್ರಲ್ಲ, ಸಾರೆ ಚೆಲ್ಲಾದ ಮುಕುತಿ, ಸಾರೆ ಚೆಲ್ಲಾದ ಮುಕುತಿ, ಆ ಮುಕ್ತಿಯನ್ನು ಕೊಟ್ಟು ಬಿಡ್ತಾನ ಗುರು. ಇವು 3 ಮಾಡಿದ್ರ. ಹಾಗಾಗಿ ಇವು 3 ಸ್ವಲ್ಪ ನೋಡು. ನನ್ನ ಟೈಮ್ ಐತಲ್ರಿ, ಕುಂದಿರ್ತಿರಿಲ್ಲ ಅವ. ಮತ್ತು ಅಜ್ಜಾರ ಮೊದಲು ಮೈಕ್ನ್ಯಾಗ ಫಸ್ಟ್ನೇ ದಿವಸ ಹೇಳಿದ್ರು 1 ತಾಸು ಕುಂದ್ರ ಅಂದಾರ. ಮತ್ತೆ ಈಗ ಟೈಮ್ ಆಯ್ತು ನೋಡಿಟ್ಟು ಮಾಡಾಕತ್ತಾರ ಅನ್ಬೇಡ್ರಿ. ಗುರುವಿನ ದರ್ಶನ, ನಮಗೊಂದಿಷ್ಟು ಗುರು ದರ್ಶನ ಆತು ಅಂತಂದ್ರೆ ಗುರು ದರ್ಶನದಿಂ ಪಾಪ ನಾಶನಂ ಅಂತ ಹೇಳ್ತಾರ. ಒಂದು ಗುರುವಿನ ದರ್ಶನ ಆತು ಅಂತಂದ್ರೆ ನಮ್ಮ ಪಾಪ ಹೋಗ್ತದ. ಒಂದಿಷ್ಟು ಗುರುವಿನ ಉಪದೇಶ ಕೇಳಿದ್ವಿ ಅಂತಂದ್ರೆ ಹೆಂಗಪ್ಪ ಗುರುವಿನ ಉಪದೇಶ ಅಂತಂದ್ರೆ, ಒಂದಿಷ್ಟು ನಾವೆಲ್ಲ ಮನೆಯೊಳಗೆ ಹಿಂದಕ್ಕೆಲ್ಲ ಏನು ಮಾಡ್ತಿದ್ವಿ ಅಂತಂದ್ರೆ ಒಂದು ಸಗಣಿ ಬುಟ್ಟಿ ಇರ್ತದೆ, ಗೊತ್ತೈತಲ್ರಿ? ಆ ಸಗಣಿ ಬುಟ್ಟಿಗೆ ಭಾಳಷ್ಟು ಸಗಣಿ ಎತ್ತಿರ್ತೈತಿ. ಆ ಸಗಣಿ ಹೋಗಬೇಕಾಗಿತ್ತಂದ್ರೆ ಏನು ಮಾಡಬೇಕು? ನಾವು ಅದನ್ನು ಒಂದಿಷ್ಟು ನೀರಾಗ ನೆನೆ ಇಡಬೇಕಾಗತ್ತೆ. ಯಾವಾಗ ಅದನ್ನು ನೀರಾಗ ನೆನೆ ಇಡ್ತೀವೋ ಅದು ನೆನೆದು 1 ದಿವಸ 2 ದಿವಸ 3 ದಿವಸಗಟ್ಲೆ ಅದು ನೆನಿತೀವಿ ಅಂತಂದ್ರೆ ಏನಾಗತ್ತೆ? ಆಗ ನೀರು ಹಾಕಿದ್ವಿ ಅಂದ್ರೆ ಅದು ಸ್ವಚ್ಛ ಆಗತ್ತೆ. ಹೌದಲ್ಲ? ಹಂಗ ಗುರುವಿನ ಉಪದೇಶದಿಂದ ನಮಗೇನಾಗತ್ತಂದ್ರೆ ಒಂದಿಷ್ಟು ದಿನಾಲು ಗುರುವಿನ ಒಂದು 4 ಮಾತುಗಳನ್ನು ಕೇಳೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ನಮ್ಮ ಮನಸ್ಸಿಗೆ ಹತ್ತಿರ್ತಕ್ಕಂಥ ಸಗಣಿ ಕೂಡ ಏನಾಗತ್ತ? ಅದು ಹೋಗಿ ನಮ್ಮ ಮನಸ್ಸು ಕೂಡ ಶುದ್ಧ ಆಗ್ತದೆ. ಅವಳ ಗುರುವಿನ ಸೇವೆ ಮಾಡೋದರಿಂದ. ಆದಿ ಶಂಕರಾಚಾರ್ಯರಿಗೆ ಒಬ್ಬ ಶಿಷ್ಯ ಇರ್ತಾನ. ಭಾಳ ಮಂದಿ ಶಿಷ್ಯರು, ಆದ್ರೆ ಒಬ್ಬ ಭಾಳ ದಡ್ಡ ಅಂತಿರ್ತಾರ. ಅವ ಶಿಷ್ಯ ಇರ್ತಾನ, ಸದಾಶಿವ ಅಂತಕ್ಕಂಥ ಶಿಷ್ಯ. ಆಗೆಲ್ಲ ನದಿ ದಂಡಿಗೆ ಕುರುಕುಲಗಳು ಇರ್ತಿದ್ವು. ಪ್ರತಿನಿತ್ಯವೂ ಕೂಡ ಇವ ಸದಾಶಿವನ ಕೆಲಸ ಏನು ಅಂತಂದ್ರೆ ಗುರುಗಳ ಬಟ್ಟೆಯನ್ನ ಮಡಿ ಮಾಡ್ತಕ್ಕಂಥ ಕೆಲಸ. ಬಟ್ಟಿ ಮಡಿ ಮಾಡ್ಬೇಕಂದ್ರ ಹೊಳಿಗೆ ಹೋಗಿ ಆ ಹೊಳಿಯೊಳಗೆ ಬಟ್ಟಿ ಮಡಿ ಮಾಡೋದು. ಪ್ರತಿನಿತ್ಯವೂ ಕೂಡ ಇದೊಂದು ಸೇವಾ ಮಾಡ್ತಿರ್ತಾನ. ಒಂದು ದಿವಸ ಗುರುಗಳು ಆದಿ ಶಂಕರಾಚಾರ್ಯ ಏನು ಮಾಡ್ತಾರ ಅಂತಂದ್ರೆ ನದಿ ಆಚೆ ಹೋಗಿ ಏನು ಮಾಡ್ತಿರ್ತಾರ, ಹುಡುಗರಿಗೆ ಪಾಠವನ್ನು ಹೇಳ್ತಿರ್ತಾರೆ. ಆ ಪಾಠ ಹೇಳುವ ಸಂದರ್ಭದೊಳಗೆ ಅವತ್ತೇನು ತಿಳಿತೈತೋ ಗೊತ್ತಿಲ್ಲ, ಎಂದೂ ಕರೆದಿರಂಗಿಲ್ಲ ಅವರು. ಬಾರೋ ಸದಾಶಿವ ಅಂತ ಬಂದು ಕುಂತವ್ರಿಗೆ ಪಾಠ ಹೇಳ್ತಿರ್ತಾರೆ. ಅವತ್ತು ಏನು ತಿಳಿತೋ ಗೊತ್ತಿಲ್ಲ ಶಂಕರಾಚಾರ್ಯರಿಗೆ. ಸದಾಶಿವ ಎಲ್ಲದೀಪ ಬಾರೋ ಪಾಠಕ್ಕಂದ್ರು. ಅವ ಏನು ಮಾಡಿದ್ದ ಅಂತಂದ್ರೆ ಅದೇ ಸಮಯದೊಳಗೆ ಆ ಕಡೆ ದಂಡಿಯೊಳಗೆ ಬಟ್ಟಿ ತೊಳಿತಿದ್ದ. ಶಿಷ್ಯರಂದ್ರು, ಗುರುಗಳ ಅವ ಆ ದಂಡಿಯೊಳಗೆ ಬಟ್ಟಿ ತೊಳ್ಯಾಕ್ತಾನ್ರಿ, ಮೊದಲ ದಡ್ಡದಾನ, ಕಿವಿ ಕೇಳ್ತು ಬಿಟ್ಟು ಗೊತ್ತಿಲ್ಲ, ಅವನೇನು ಮಾಡ್ತೀರಿ, ನಮಗೆ ಪಾಠ ಹೇಳ್ರಿ ಅಂದಾಗ, ಇಲ್ಲ ಇವತ್ತು ಸದಾಶಿವ ಬರಬೇಕು, ಕೂಗುತ್ತಿನತ್ತೇನು ಮಾಡಿದ್ರು, ಸದಾಶಿವ ಎಲ್ಲದಿಯೋ ಬಾರು ಅಂದಾಗ ಆ ದಂಡಿಯೊಳಗೆ ಕೇಳ್ತೈತಿ. ಯಾವಾಗ ಗುರುಗಳು ಕರೆದ್ರು, ಸದಾಶಿವ ಅಂತ ಕರೆದು, ಎಂದೂ ಕರೆದಿದ್ದಿಲ್ಲ ಗುರುಗಳು ಕರೆದು ಖುಷಿಗೆ ಓಡಿ ಬಂದ್ರ, ಏನು ನದಿ ಮ್ಯಾಗ ಒಂದೊಂದು ಕಾಲು ಹಿಡ್ಕೋತ ಬರ್ತಾನಲ್ಲ, ಕಾಲು ಹಿಡ್ಕೋತ ಓಡಿ ಬರ್ತಾನೆ. ಓಡಿ ಬಂದು ಗುರುಗಳು ಬಂದು ಮುಂದೆ ನಿಂತ. ಶಿಷ್ಯರೆಲ್ಲ ಗಾಬಾದ್ರು. ಆ ದಂಡಿ ಒಳಗಿದ್ದ ಗುರುಗಳ ಕರೆನ ಕ್ಷಣ ಮಾತ್ರದೊಳಗೆ ಬಂದಲ್ಲ, ಹೆಂಗ ಬಂದ ಅಂತರು. ಆಗ ಆದಿ ಶಂಕರಾಚಾರ್ಯರಂತಾರ, ಅಲ್ಲೋ ಹೆಂಗ ಬಂದಿ ನೀನು? ನದಿಯೊಳಗೆ ಮತ್ತೆ ಈಜು ಬರಬೇಕಲ್ಲ, ಈಜು ಬರ್ಬೇಕಾದ್ರೆ ತಡ ಆಗತ್ತೆ, ಹೆಂಗೆ ಬಂದಿ ಅಂದಾಗ, ಏನೋ ಗುರುಗಳ ಗೊತ್ತಿಲ್ಲ, ನೀವು ಕರೆದ್ರಿ ಓಡಿ ಬನ್ನಿ, ಏನಾತ ಅನ್ನೋದು ನನಗೂ ಗೊತ್ತಿಲ್ಲ ಅಂದಾಗ ಎಲ್ಲ ಶಿಷ್ಯರು ಶಂಕರಾಚಾರ್ಯರು ಎದ್ದು ಹೋಗಿ ಏನಾರ ಆಗೈತೆ ನದಿ ತೀರದೊಳಗೆ ನಿಂತು ನೋಡ್ತಾರ. ನದಿ ನೋಡಿದ್ರೆ ನೀವು ಆ ದಂಡಿಯೊಳಗಿದ್ದ, ಆ ದಂಡಿಯಿಂದ ಈ ದಂಡಿಯೊಳಗೆ ನದಿ ಮ್ಯಾಗ ಓಡ್ಕೋತ ಬಂದಿದ್ದಲ್ಲ, ಎಲ್ಲಿ ಅವ ಪಾದ ಇಟ್ಟು ಓಡಿ ಬಂದಿದ್ದೋ ಅಲ್ಲೊಂದು ಬ್ರಹ್ಮ ಕಮಲಗಳು ಹರಿದಿದ್ದು, ಕಮಲದ ಮೇಲೆ ಪಾದವನ್ನಿಟ್ಟು ಓಡಿ ಬಂದಿದ್ದ. ಆಗ ಶಂಕರಾಚಾರ್ಯರಂತಾರ, ಪಾಪ ನಿನ್ನಂಥ ಶಿಷ್ಯನ ನನಗಿಂದ ಯಾರೂ ಇದ್ದಿದ್ದಿಲ್ಲ, ಇವತ್ತಿಂದ ನೀನು ಸದಾಶಿವ ಅಲ್ಲ, ಇವತ್ತಿಂದ ನೀನು ಪದ್ಮರಾಜನಾಗಿ ಮೆರಿ ಅಂತ ಆ ಶಿಷ್ಯನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಯಾಕೆ ಅಂತಂದ್ರೆ ಅದು ಗುರುವಿಂದ ಮಾಡಿರ್ತಕ್ಕಂಥ ಒಂದು ಸೇವೆಯ ಪ್ರತಿಫಲ, ಬೇರೆ ಏನೂ ಅಲ್ಲ. ಅವ ಯಾವತ್ತೂ ಕೂಡ ಅವ್ರ ತಲೆ ಪಾಠ ಹೇಳಿಸೋದಿಲ್ಲ, ಆ ಸೇವೆ ಮಾಡಿದ್ರಿಂದ ಅಷ್ಟೊಂದು ಶಕ್ತಿ ಬಂತು. ಒಂದು ನದಿ ಕೂಡ ಇವ ಮುಳುಗಿಸಬಾರ್ದು ಇವನು, ಯಾಕೆ ಇವ ಗುರುವಿನ ಸೇವಾ ಮಾಡ್ಯಾನಂತ ಕಮಲವನ್ನು ಅವನ ಪಾದ ಇಡಾಕ ಕೊಡ್ತಲ್ಲ ಒಂದು ನದಿ ಅಂತಂದ್ರೆ ಅದು ಗುರು ಸೇವೆಯ ಶಕ್ತಿ. ಅದಕ್ಕೆ ಒಂದಿಷ್ಟು ಗುರುವಿನ ಸೇವೆಯನ್ನು ಮಾಡಬೇಕು, ಗುರುವಿನ ಉಪದೇಶವನ್ನು ಕೇಳಬೇಕು, ಆ ಗುರುವಿನ ದರ್ಶನವನ್ನು ಮಾಡಿದೀವಿ ಅಂತಂದ್ರೆ ನಮಗೆ ಮುಕ್ತಿ ಅಂತಕ್ಕಂಥದ್ದು ಸಿಗ್ತದೆ. ಮುಕ್ತಿ ಎಲ್ಲಿ ಇಲ್ಲ, ಎಲ್ಲೈತ್ರಿ? ಎಲ್ಲ ಕಡೆಯೂ
ಎಲ್ಲಿಯೂ ಕೂಡ ಮುಕ್ತಿ ಐತಿ. ಅದಕ್ಕೆ ಕಾಣಬೇಕಾಗಿತ್ತು ಅಂತಂದ್ರೆ ನಾವು ಗುರುಪುತ್ರರಾದಿವಿ ಅಂತಂದ್ರೆ ಮಾತ್ರ ನಮಗೆ ಆ ಮುಕ್ತಿ ಅಂತಕ್ಕಂಥದ್ದು ಕಾಂತತಿ ಅಂತ. ಈ ಎಲ್ಲ ವಿಷಯಗಳನ್ನು ಯಾರ್ಯಾರಿಗೆ ಹೇಳಿದ್ರಿ? ಯಾರ್ಯಾರಿಗೆ ಹೇಳಿದ್ರು? ಕಲಿಕೇರಿ ಮೊರರಾಧ್ಯರು ಗುರುವಿನ ಬಗ್ಗೆ ಶರಣಬಸವನಿಗೆ ಇಷ್ಟೆಲ್ಲ ಗುರುವಿನ ಉಪದೇಶವನ್ನು ಹೇಳಿ ಅಷ್ಟಾವರಣದ ಎರಡನೇದ್ದು ಇನ್ನೇಗ ಹೇಳಿನ್ರಿ ಅವ್ವ, ಬಾಯ್ ಬಿಡ್ರಿ. ಲಿಂಗ ಎರಡನೇದ್ದು ಲಿಂಗ. ಆ ಲಿಂಗದ ಬಗ್ಗೆ ಏನು ವಿಶೇಷತೆಯನ್ನ ಹೇಗೆ ಹೇಳ್ತಾರೆ ಅಂತಕ್ಕಂಥದ್ದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳಿ ಪೂರ್ವ ಪೀಠಿಕೆಯೊಳಗೆ ಏನು ಹೇಳಿದ್ದೀವ್ರಿ? ಒಬ್ಬರ ಹೇಳ್ರಿ. ಈ ಕಾಡಿಯವರು ನನಗಂತೂ ಈ ಹೋಗೊಡ್ದ ಗೋನ್ ಯಾಕೆ ಹಿಂಗೆ ಒಳಂಗೆ ಕಾಣ್ತದ ನಂದು. ಯಾಕಂದ್ರೆ ಒಂದಿಷ್ಟು ನೋಡಿ ಹೇಳಿ ರೂಢಾನ ನಮಗೆ. ಇವ್ರು ಈ ಕಾಡು ಕೂತಿರ್ತಾರ ನೋಡ್ಲಿಕ್ಕಂದ್ರೆ ಎಲ್ಲಿ ಎದ್ದು ಹೋಗ್ತಾರ ಈ ಕಾಡು ನೋಡಿ 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 ಹಿಂಗಾಗತ್ತಾನೆ ನಂದು ಹೋಗೊಡ್ದ ಗೋನ್. ಸ್ವಲ್ಪ ಹಿಂಗೆ ಕುಂದ್ರು ವ್ಯವಸ್ಥೆ ಮಾಡ್ಕೋರಿ ನಾಳೆ ದಿವಸ. ಯಾಕಂದ್ರೆ ನಮಗೂ ನೋಡ್ಲಿಕ್ಕಂದ್ರೆ ಮೂಡ್ ಬರಂಗಿಲ್ಲ ಹೇಳಕ್ಕ. ಅದಕ್ಕೆ ಸ್ವಲ್ಪ ನಾಳಿದ ಹಿಂಗೆ ಸರದು ಕೂತ್ರಿ ಅಂತಂದ್ರೆ ನಮ್ಗೆ ಗೋನ್ ಹಿಂಗ್ರ ಆಗತ್ತೆ. ಹೇಳ್ತಿರೋ ಇಲ್ರಿ? ಅದಕ್ಕೆ ಹಚ್ಚಿವಿ ಹೇಳ್ರಿ ಅಂತೀರನ್ನ. ಅಲ್ಲಿದ ತರ್ಸಿವಿ, ನಿಮ್ಮನ್ನ ಎದಕ್ಕೆ ತರ್ಸಿವಿ? ಹೇಳಾಕ ತರ್ಸಿವಿ. ಮೊದಲಿಗೆ ಸಂಸ್ಕಾರದ ಬಗ್ಗೆ ಹೇಳಿದೆವು ತಾಯಿ, ಹೌದಾ? ಮಕ್ಕಳಾದವರು ತಂದೆ ತಾಯಿನ ಚಂದಾಗ ನೋಡ್ಕೋರಿ. ಅವರನ್ನ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬಿಡ್ತಕ್ಕಂತಹ ಮಕ್ಕಳು ನಾವು ಆಗಬಾರ್ದು. ಹಂಗಾಗಬಾರ್ದಂದ್ರೆ ಈ ಶರೀರಕ್ಕೆ ಆ ಮಕ್ಕಳಿಗೆ ಏನು ಕೊಡಬೇಕು? ಸಂಸ್ಕಾರ. ಒಳ್ಳೆ ಸಂಸ್ಕಾರ ಕೊಟ್ರಿ ಅಂತಂದ್ರೆ ಕಾಳಿಗೆ ಏನು ಕಲಿಸ್ಬೇಕು ಅಂತಂದ್ರೆ ಬರೀ ಹಣ ಕಲಿಸ್ಬಾರ್ದು, ಹಣ ಸಂಪಾದಿಸೋದು ಕಲಿಸ್ಬಾರ್ದು. ಒಂದಿಷ್ಟು ಸಂಸ್ಕಾರ ಕಲಿಸಿದ್ರಿ ಅಂತಂದ್ರೆ ಮುಂದೆ ಅವು ಕೂಡ ತಮ್ಮ ಮಕ್ಕಳಿಗೆ ಕಲಿಸ್ತಾವ. ಹಿಂಗೆ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಒಂದು ಸಂಸ್ಕಾರದಿಂದ ಏನೇನೆಲ್ಲ ಬದಲಾಕೋತ ಹೋಗ್ತಾವ. ಈಗ ನೋಡ್ರಿ ನೀವು ಇಲ್ಲ ತಬಲಾಗಳದಾವ, ಹೌದಾ? ಈ ತಬಲಾ ನೋಡಿದ್ರಿ ನೀವು ಆಗಲೇ. ಅದೇನು ಹಿಂಗೆ ಬಡಿತಾರ ಅವರು. ಅದು ಏನು ಮಾಡಿರ್ತಾರ ಅಂತಂದ್ರೆ ಒಮ್ಮೆ ಬಾರ್ಸಂಗಲ್ಲ, ಅದನ್ನ ಏನು ಮಾಡ್ತಾರೆ? ಶ್ರುತಿ ಮಾಡ್ಕೋತಾರ. ಮೊದಲು ಎಂದೋ ತೀರಿ ಹೋಗಿರ್ತಕ್ಕಂಥ ಸತ್ತು ಹೋಗಿರ್ತಕ್ಕ ಒಂದು ಪ್ರಾಣಿ ಚರ್ಮ ತಂದು ಏನು ಮಾಡ್ತಾರ? ಅದಕ್ಕೆ ಬಿಗದಿರ್ತಾರ. ಆ ಬಿಗದಿರ್ತಕ್ಕಂಥದ್ದು ಸತ್ತು ಚರ್ಮನ ಏನು ಮಾಡುತ್ತಾ? ಒಂದಿಷ್ಟು ಹಾದಿ ಬಿಡ್ತಿ. ಹಾದಿ ಬಿಟ್ಟಿದ್ದನ್ನು ಹೆಂಗೆ ಹಾದಿಗೆ ತಗೊಂಬಂದ್ರ ಅವರು? ಒಂದು ಸುತ್ತಿಗೆ ಅಂತಿರತ್ತ, ಐತೇನ್ರ ಸುತ್ತಿಗೆ? ತೋರಿಸ್ರಿ ಅವ್ರಿಗೆ. ಅದಕ್ಕೆ ಸುತ್ತಿಗೆ ಅಂತ ಕರೀತಾರೆ. ಅದನ್ನು ತಗೊಂಡು ಏನು ಮಾಡ್ತಾರ? ಇದಕ್ಕೆ ಶ್ರುತಿ ಮಾಡ್ತಾರ. ಅದನ್ನ ಮ್ಯಾಗ ಬಡಿತಾರ. ಅದಕ್ಕೆ ಎಲ್ಲಿ ತನ ಬಡಿತಾರ ಅವೆರಡು ಹೊಂದು ತನನು ಟಕ್ ಟಕ್ ತಲೆ ಮ್ಯಾಗ ಹೊಡಿತಾರ. ಹೌದಿಲ್ರಿ? ಸತ್ತ ಪ್ರಾಣಿನ ಏನು ಮಾಡುತ್ತೆ ಅಂದ್ರೆ ದಾರಿ ಬಿಡುತ್ತೆ. ಮತ್ತಿದು ಜೀವಂತ ಇರೋದು ಇದು ಒಂದಿಷ್ಟು ದಾರಿ ಬಿಡುತ್ತೆ. ಬಿಡತ್ತಲ್ಲ, ಬಿಡತ್ತತಿ ಇದು ಒಂದಿಷ್ಟ. ಆದ್ರೆ ಇದು ಯಾವಾಗ ದಾರಿ ಬಿಡುತ್ತಲ್ಲ, ಇದು ದಾರಿ ಬಿಡ್ತಿ ಅಂತಂದ್ರ ಇದಕ್ಕೂ ಕೂಡ ಒಂದು ಸುತ್ತಿಗೆ ಬೇಕು. ಎಂಥ ಸುತ್ತಿಗೆ ಬೇಕೋ? ಶರಣ ಬಸವೇಶ್ವರ ಚನ್ನವೀರೇಶ್ವರ ಅಂತಕ್ಕಂಥ ಸುತ್ತಿಗೆ ತಗೊಂಡು ಹೊಡೆದ್ರ ಈ ಶರೀರನೂ ಕೂಡ ಒಂದಿಷ್ಟು ದಾರಿಗೆ ಬರ್ತದ. ಅದಕ್ಕೆ ಇದನ್ನು ದಾರಿಗೆ ತರಬೇಕಾಗಿತ್ತಂದ್ರೆ ಅದು ಸಂಸ್ಕಾರ ಅನ್ನುವಂಥ ಸುತ್ತಿಗೆ ನಮಗೂ ಬೇಕು. ಒಂದು ಗೋಧಿಗೆ ಸಂಸ್ಕಾರ ಕೊಟ್ಟರೆ ಚಪಾತಿ ಆಗುತ್ತೆ, ಜೋಳಕ್ಕೆ ಸಂಸ್ಕಾರ ಕೊಟ್ಟರೆ ರೊಟ್ಟಿ ಆಗುತ್ತೆ, ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಇಡ್ಲಿ ಆಗುತ್ತೆ, ದ್ವಾಸೆ ಆಗುತ್ತೆ. ಒಂದಿವ್ಸ ಹಾಲಿಗೆ ಸಂಸ್ಕಾರ ಕೊಡೋದು ಅಂದ್ರೆ ಗೊತ್ತಲ್ರಿ. ಹಾಲಿಗೆ ಏನು ಮಾಡ್ತೀವಿ? ಮೊದಲು ಹಾಲಿಗೆ ಸಂಸ್ಕಾರ ಕೊಟ್ರೆ ಮೊಸರಾಗತ್ತೆ, ಮೊಸರಿಗೆ ಸಂಸ್ಕಾರ ಕೊಟ್ರೆ ಮಜ್ಜಿಗೆ ಆಗತ್ತೆ, ಮಜ್ಜಿಗೆಗೆ ಸಂಸ್ಕಾರ ಕೊಟ್ರೆ ಬೆಣ್ಣೆ ಆಗತ್ತೆ, ಒಂದು ಬೆನ್ನಿಗೆ ಸಂಸ್ಕಾರ ಕೊಟ್ರೆ ತುಪ್ಪ. ಅದ ತುಪ್ಪ ತಂದು ವೀರಭದ್ರೇಶ್ವರ ಹಚ್ಚಿದ್ರಿ ಅಂದ್ರೆ ನಿಮ್ಮ ಭಾಳ ಬೆಳಗುತ್ತಾನ ತಾಯಿ. ಏನು ವೀರಭದ್ರೇಶ್ವರ ನಿಮ್ಮ ಭಾಳ ಬೆಳಗುತ್ತಾನ. ಅಂತ ಸಂಸ್ಕಾರ ನಮ್ಮದು ನಿಮ್ಮದು ಆಗಲಿ ಅಂತ ಹೇಳ್ತಾ ಇವತ್ತಿನ